ನಮಸ್ಕಾರ ಎಲ್ಲ ನನ್ನ ಹಿಪ್ ಹಾಪ್ ಲಿಸ್ನರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಯಾಂಗರ್. ಇವತ್ತು ನಾವು ಹೊಸ ಸಾಂಗ್ ಬಂದದ ಎ ಸಿ ಪಿ ಅವ್ರದ್ದು. ಆ ಎ ಸಿ ಪಿ ಅವ್ರ ಸಾಂಗ್ ಮೇಲೆ ರಿಯಾಕ್ಷನ್ ಮಾಡೋಣ ಅಂತ ನೋಡೋಣ ಏನು ಮಾಡ್ಯಾರ ಅಂತ. ನಾ ಇದುವರೆಗೂ ಆ ಸಾಂಗನ್ನು ಕೇಳಿಲ್ಲ ಅನ್ನೋಕ್ಕಿಂತ ನೋಡಿದೆ. ನಾನು ಹಂಗೆ ಫುಲ್ ಕಂಪ್ಲೀಟ್ ಸಾಂಗ್ ಕೇಳಿಲ್ಲ, ಅದೇ ಸ್ನಿಪೆಟ್ ಥರ ನೋಡಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ. ಸೊ ನೋಡೋಣ ಅಂತ ಏನು ಮಾಡ್ಯಾರ ಈ ಸಾಂಗ್ನಾಗ, ಯಾರ್ಯಾರ ಇದ್ರದ್ದು ಬೀಟ್ ಪ್ರೊಡಕ್ಷನ್ ಐತಿ, ಆಮೇಲೆ ಲಿರಿಕ್ಸ್ ಹೆಂಗದಾವು, ಆಮೇಲೆ ಕಾನ್ಸೆಪ್ಟ್ ಏನದ, ಬಾತ್ಸ್ ಏನದಾವು, ರೆಫರೆನ್ಸ್ ಏನೈತಿ. ಸೊ ನೋಡೋಣ ಅಂತ. ಫಸ್ಟ್ ನಾವೇನ್ ಮಾಡೋಣ ಈಗ, ಇವ್ರ ಇದನ್ನ ಸಾಂಗು ಕ್ರೆಡಿಟ್ಸ್ ನೋಡೋಣ ಅಂತ. ಆರ್ಟಿಸ್ಟ್ ಎ ಸಿ ಪಿ, ರೆಕಾರ್ಡಿಂಗ್ ಎ ಸಿ ಪಿ, ಮಿಕ್ಸ್ ಅಂಡ್ ಮಾಸ್ಟರ್ ಎ ಸಿ ಪಿ, ಶಾರ್ಟ್ ಎಡಿಟೆಡ್, ಕಲರ್ ಗ್ರೇಡೆಡ್ ಬೈ ಡ್ಯಾನಿ, ಬೀಟ್ ಪ್ರೊಡಕ್ಷನ್ ಬ್ಲಾಕ್ ಲಯನ್ ಬೀಟ್ಸ್. ಓಕೆ, ಬ್ಲಾಕ್ ಲಯನ್ಸ್ ಬೀಟ್ಸ್. ಓಕೆ ಓಕೆ. Instrumental rights belongs to the original producer. Okay, this release is published with the understanding that beat owner retains monetization copyrights. Oh sorry, okay, the copyright strikes the ite. Okay, let's get into the parts. Oh, old school, full cowboy vibes. Cigar. ನನ್ನ ಫಸ್ಟ್ ನಂಬೇಕಿತ್ತು, ದೇವ್ರಕ್ಕೆ ಸ್ಟ್ರಾಂಗ್ ಮಾಡ್ದಾಗಿತ್ತು, ಸ್ವಂತದವ್ರು ಯಾರಿಗಿಲ್ಲ ಅಂತ ನಾನು ತೋರ್ಸ್ಕೊಡ್ತಿತ್ತು ಕಾಲ. ನೋ ಫಿಯರ್, ಅಸೋನಿಗೆ ಬೆಲೆ ಗೊತ್ತು, ಪ್ರೀತಿ ಪ್ರೀತಿ ಬೆಲೆ ಗೊತ್ತು, ಬೆಲೆ ಇಲ್ಲಿ ಅವನಿಗೆ ಗೊತ್ತು, ಕಳ್ಕೊಂಡವನ ಹತ್ರ ಅವ ಕೇಳ್ತೀಯ. ತಗ್ಲಾಕೊಂಡಿದ್ದೆ ನಾನು ಇಟ್ಟಿರೋ ಎಷ್ಟೇ ನಂಗೆ ರಾಂಗ್ ಆಗಿ ಕಂಟಿತ್ತು, ಸುತ್ತ ಒಳ್ಳೇದ್ನೆ ಬಯಸಿದ್ರು. ಮೆಟ್ರಿಕ್ಸ್ ಅಲ್ಲಿ ತಗ್ಲಾಕೊಂಡಿದ್ದೆ ಎಷ್ಟು ಒಳ್ಳೇದಿದ್ರು ಅದು ರಾಂಗ್ ಆಗಿ ಕಾಣ್ತಿತ್ತು. ಆಬ್ವಿಯಸ್ಲಿ ನಿಮ್ ಸರೌಂಡಿಂಗ್ಸ್ ನೆಗೆಟಿವ್ ಥಿಂಗ್ಸೇ ಆಗ್ತಿತ್ತು. ನಿಮ್ ಸರೌಂಡಿಂಗ್ಸ್ ನೆಗೆಟಿವ್ ಪೀಪಲ್ಲೇ ಇದ್ರಂದ್ರ ನಿಮಗ ಅದ್ರದ್ದು ಪಾಸಿಟಿವಿಟಿನೇ ಹೊರಗಿನ ಗೊತ್ತೇ ಆಗಲ್ಲ. ಅದು ಏನ್ ಆಗಾಕತ್ತೈತೆ ಜಗತ್ನ್ಯಾಗ, ಪಾಸಿಟಿವಿಟಿ ಗೊತ್ತೇ ಇರಲ್ಲ ಅದು. ಸೊ ಬೆಟರ್ ಚೂಸ್ ಯುವರ್ ಸರೌಂಡಿಂಗ್ಸ್ ವೈಸ್ಲಿ ಬ್ರೋ. ಅದ ತಗ್ಲಾಕೊಂಡಿದ್ದೆ ನಾನು ಇಟ್ಟಿರೋ ಎಷ್ಟೇ ನಂಗೆ ರಾಂಗ್ ಆಗಿ ಕಂಟಿತ್ತು, ಸುತ್ತ ಒಳ್ಳೇದ್ನೆ ಬಯಸಿದ್ರು ನನ್ನ ಕಣ್ಣಿಗೆ ಯಾಕೋ ಅವರು ಕೆಟ್ಟದಾಗೆ ಕಾಣ್ತಿದ್ರು. ಗಲ್ಬೆ ನನ್ ಬರ್ಗಿರ್ಲಿಲ್ಲ, ಸಾವಿರ ಗಲಾಟೆಗಳು ನನ್ ತಲೆಯೊಳಗೆ ನಡೀತಿತ್ತು. ಒಂದ್ ಸೆಕೆಂಡ್ ಬುದ್ಧ ಆಗೋದೆ ನಿಮ್ ಪ್ರಪಂಚನೇ ನಂಗೆ ತಲೆಗಳಿಗೆ ಕಾಣ್ತಿತ್ತು. ಸೀರಿಯಸ್ ಆಗಿ ತಗೋಬೇಡ, ಲೈಫ್ ಟೇಕ್ ಇಟ್ ಈಸಿ, ಟೈಮ್ ಕೆಡ್ತು ಅಂತ ಕೂಗ್ಬೇಡ, ನೀನ್ ಟೇಕ್ ಇಟ್ ಈಸಿ. ನಮ್ ಸಿಡಿತನ ಅಂತ ಸಿಡಿಬೇಡ, ನೀನ್ ಟೇಕ್ ಇಟ್ ಈಸಿ. ಕ್ಯಾಲೆಂಡರ್ ಚೇಂಜ್ ಆಗಿದ್ ನೀನ್ ಜಾಗ ಅಲ್ಲ, ಟೇಕ್ ಇಟ್ ಈಸಿ. ಕಮ್ ಆನ್ ಬ್ರೋ, ಇದು ನಿಮ್ಮ ಲುಕ್ಸ್ ಸೆಕ್ಸಿ, ಆಮೇಲೆ ಅದು ಲೊಕೇಶನ್ ಸೆಕ್ಸಿ, ಬೀಟ್ ಪ್ರೊಡಕ್ಷನ್ ಟಿಲ್ ನೌ ಸೆಕ್ಸಿ, ಆಮೇಲೆ ನೀವೇನದು ಮೋಟಿವೇಶನ್ ಹೇಳತ್ತಿರಲ್ಲ ನಿಮ್ ಬಗ್ಗೆ ನೀವು, ದಾಟ್ ಇಸ್ ಸೆಕ್ಸಿ. ನೋಡೋಣ ನೆಕ್ಸ್ಟ್ ಜಸ್ಟ್ ಒಂದ್ ಸೆಕೆಂಡ್ ಸಾಕು ನಿನ್ ತಾಳ್ಮೆನ ಕಳ್ಕೊಂಡು ತಲೆ ಒಳಗೆ ನಡೆಯೋಕೆ. ಜಸ್ಟ್ ಒಂದ್ ಸೆಕೆಂಡ್ ಸಾಕು ನೀನ್ ಸಂಪಾದಿಸಿ ನಂಬಿಕೆನ ಡಿಸ್ಟ್ರಾಯ್ ಮಾಡಕ್ಕೆ. ಜಸ್ಟ್ ಒಂದ್ ಸೆಕೆಂಡ್ ಸಾಕು ಇಲ್ಲಿ ಪಾಸಿಟಿವ್ ಅಲ್ಲಿ ಇದ್ದೋ ನಾನ್ ನೆಗೆಟಿವ್ ಅಲ್ಲಿ ತಳ್ಳಕ್ಕೆ. ಜಸ್ಟ್ ಒಂದ್ ಸೆಕೆಂಡ್ ಸಾಕು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಇಗ್ನೋರ್ ಮಾಡೋದಿಕ್ಕೆ. ಬ್ರೋ, ಫ್ಯಾಕ್ಟ್ಸ್ ಯು ಆರ್ ಸ್ಪಿಟಿಂಗ್ ಫ್ಯಾಕ್ಟ್ಸ್ ಮ್ಯಾನ್. ಜಸ್ಟ್ ಒಂದ್ ಸೆಕೆಂಡ್ ಸಾಕು ಇಲ್ಲಿ ಪಾಸಿಟಿವ್ ಅಲ್ಲಿ ಇದ್ದೋ ನಾನ್ ನೆಗೆಟಿವ್ ಅಲ್ಲಿ ತಳ್ಳಕ್ಕೆ. ಫ್ಯಾಕ್ಟ್ಸ್, ಜಸ್ಟ್ 1 ಸೆಕೆಂಡ್ ಸಾಕು ನೀ ಪಾಸಿಟಿವ್ ಇದ್ದವನ್ನ ನೆಗೆಟಿವ್ ಒಳಗ ತಳ್ಳಕ. ದಟ್ಸ್ ಫ್ಯಾಕ್ಟ್ಸ್ ಮ್ಯಾನ್. ಜಸ್ಟ್ ಒಂದ್ ಸೆಕೆಂಡ್ ಸಾಕು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಇಗ್ನೋರ್ ಮಾಡೋದಿಕ್ಕೆ. ಜಸ್ಟ್ 1 ಸೆಕೆಂಡ್ ಸಾಕು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಇವ್ರನ್ನ ಇಗ್ನೋರ್ ಮಾಡಕ್. ನಿಂದ ಸೆಲ್ಫ್ ಕಾನ್ಫಿಡೆನ್ಸ್ ನೀ ಬಿಲ್ಡ್ ಮಾಡ್ಕೊಂಡೆ ಅಂದ್ರ ನಿನ್ ಪರ್ಸನಲಿ, ಸೊ ಯು ಡೋಂಟ್ ಕೇರ್ ಅಬೌಟ್ ಅದರ್ಸ್, right? You don't care, you just don't care, you don't give a damn about others. That's called self respect. ಕಷ್ಟಕ್ಕೆ ಅಡ್ಡ ಬರೋರ್ ಸಂಬಂಧಿಕರಲ್ಲ, ಅವ್ರ ಸುಳ್ಳೆ ಮಕ್ಕಳು. Facts man, I don't have to say anything about this, everybody knows this. ಇಗ್ನೋರ್ ಮಾಡೋದಿಕ್ಕೆ. ಕಷ್ಟಕ್ಕೆ ಅಡ್ಡ ಬರೋರ್ ಸಂಬಂಧಿಕರಲ್ಲ, ಅವ್ರ ಸುಳ್ಳೆ ಮಕ್ಕಳು. ಬಿದ್ದಾಗ ಆಡ್ಕೊಂಡೋಗೋರ್ ಫ್ರೆಂಡ್ಸ್ ಗಳೆಲ್ಲ ಅವರು ಬೋಳಿ ಮಕ್ಕಳು. ದುಡ್ಡನ್ನ ನೋಡಿ ಬರೋರ್ ಟೈಮ್ ನೋಡಿ 360 ಹೊಡಿಯೋರ್.
ಫ್ಯಾಕ್ಟ್ಸ್ ಮ್ಯಾನ್ ನಿನ್ನ ಹತ್ರ ದುಡ್ಡು ಐತೆ ಅಂತೇಳಿ ಬರೋರ್ ಟೈಮ್ ನೋಡಿ 360 ತಿಕ್ಕ ಹೊಡಿಯೋರ್. ಫ್ಯಾಕ್ಟ್ಸ್ ಸ್ಪೀಡಿಂಗ್ ಫ್ಯಾಕ್ಟ್ಸ್. ಬಳ್ಳಿ ಮಕ್ಕಳು ದುಡ್ಡನ್ನ ನೋಡಿ ಬರೋರ್ ಟೈಮ್ ನೋಡಿ 360 ಟಿಕ್ಕ ಹೊಡಿಯೋರ್. ಕ್ಯಾರೆಕ್ಟರ್ ನೋಡಿ ಬರೋರ್ ಕೊನೆವರೆಗೂ ನಿನ್ ಜೊತೆಲಿರೋರ್. ಸೀರಿಯಸ್ ಆಗಿ ತಗೋಬೇಡ ನೋಡಿ ಬರೋರ್ ಟೈಮ್ ನೋಡಿ 360 ಟಿಕ್ಕ ಹೊಡಿಯೋರ್. ಕ್ಯಾರೆಕ್ಟರ್ ನೋಡಿ ಬರೋರ್ ಕೊನೆವರೆಗೂ ನಿನ್ ಜೊತೆಲಿರೋರ್. ನಿನ್ನ ಕ್ಯಾರೆಕ್ಟರ್ ನೋಡಿ ನಿನ್ನ ಪರ್ಸನಲ್ ಆಗಿ ಅರ್ಥ ಮಾಡ್ಕೊಂಡು ನಿನ್ ಜೊತೆ ಯಾರು ಬರ್ತಾರಲ್ಲ, ಹಿ ವಿಲ್ ಬಿ ದಟ್ ಪರ್ಸನ್ ವಿಲ್ ಬಿ ಸ್ಟೇ ಫಾರ್ ಎವರ್ ವಿತ್ ಯು. ನಿನ್ನ ಕಷ್ಟದ ಟೈಮ್ದೊಳಗೂ ಅವ ಇರ್ತಾನ, ನಿನ್ನ ಬ್ಯಾಡ್ ಟೈಮ್ದೊಳಗೂ ಅವ ಇರ್ತಾನ. ಸೊ ಯು ಹ್ಯಾವ್ ಟು ಚೂಸ್ ವೈಸ್ಲಿ ಯುವರ್ ಸರೌಂಡಿಂಗ್ಸ್ ಅಂತಾರಲ್ಲ. ಕ್ಯಾರೆಕ್ಟರ್ ನೋಡಿ ಬರೋರ್ ಕೊನೆವರೆಗೂ ನಿನ್ ಜೊತೆಲಿರೋರ್. ಸೀರಿಯಸ್ ಆಗಿ ತಗೋಬೇಡ ಲೈಫ್ ಟೇಕ್ ಇಟ್ ಈಸಿ. ಹೇಳ್ತು ಅಂತ ಕೂಗ್ಬೇಡ ನೀನ್ ಟೇಕ್ ಇಟ್ ಈಸಿ. ನಮ್ ಸಿಡಿತಾನ ಅಂತ ಸಿಡಿಬೇಡ ನೀನ್ ಟೇಕ್ ಇಟ್ ಈಸಿ. ದಟ್ ಈಸ್ ಆಲ್ಸೋ ಫ್ಯಾಕ್ಟ್ಸ್. ಅವನೋ ಒಬ್ಬ ಮುಂದೆ ಹೊಂಟಾನಂತೇಳಿ ಅವ್ನು ನೋಡಿ ಉರ್ಕೊಂಡು ನೀನು ಸಿಡಿಬೇಡ, ನೀನು ಉರ್ಕೋಬೇಡ. ನಿಂದು ಟೈಮ್ ಬರ್ತೈತಿ, ವೇಟ್ ಮಾಡು. ಈ ಕ್ಯಾಲೆಂಡರ್ ಚೇಂಜ್ ಆಗಿದ್ ನಿನ್ ಜಾತಕ ಅಲ್ಲ, ಟೇಕ್ ಇಟ್ ಈಸಿ. ಬ್ರೋ Take it easy. So this kind of songs motivates me every day. This kind of songs I listen every day. So you have to choose your hip hop playlist very wisely. ನೀವು ಎಷ್ಟು ನೀಟಾಗಿ ಹಿಪ್ ಹಾಪ್ ನ ಕೇಳ್ತೀರಿ, ನೀವು ಎಷ್ಟು ನೀಟಾಗಿ ಯಾವ ಆರ್ಟಿಸ್ಟ್ ನ ಚೂಸ್ ಮಾಡ್ತೀರಿ ಕೇಳಾಕ, ನಿಮ್ಮ ಮೈಂಡ್, ನಿಮ್ ಪರ್ಸನಾಲಿಟಿ ಅದೇ ತರ ಗ್ರೋ ಆಗುತ್ತೆ. ಯು ನೋ ವಾಟ್ ಐ ಆಮ್ ಸೇಯಿಂಗ್? ನಾ ಯಾವ ಅರ್ಥದಾಗ ಹೇಳತ್ತೀನಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಅದನ್ನ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಆರ್ ಲಿಸ್ನಿಂಗ್. ಸೊ ಹಿಪ್ ಹಾಪ್ ಅಂದ್ರೆ ಹಿಪ್-ಹಾಪ್ನ್ಯಾಗ ಭಾಳ ತರ ಐತಿ. ಹಿಪ್-ಹಾಪ್ನ್ಯಾಗ ಗ್ಯಾಂಗ್ಸ್ಟರ್ ಶಿಟ್ ಸಮಥಿಂಗ್ ಭಾಳ ಐತಿ, ಅದ್ರಾಗ ಭಾಳ ಐತಿ. ಸೊ ಇಫ್ ಯು ಹ್ಯಾವ್ ಟು ಗ್ರೋ ಏನಂತಾರ ವೆರಿ ಬಿಗ್, ನೀವು ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಾರ ಅದಕ್ಕ, ಮೋಟಿವೇಶನ್ ಸಾಂಗ್ ಅನ್ನ ಅಷ್ಟೇ ಕೇಳ್ರಿ ಅಂತ ನಾ ಹೇಳತ್ತಿಲ್ಲ ಇಲ್ಲಿ. ಮೋಟಿವೇಶನ್ ಸಾಂಗ್ ಕೇಳ್ರಿ, ಬೇಡ, ಅದು ಇಂಪಾರ್ಟೆಂಟ್. ಅದು ಮೋಟಿವೇಶನ್ ಆಗ್ಬೇಕಂದ್ರೆ ಆಬ್ವಿಯಸ್ಲಿ ನಾವು ಸೆಲ್ಫ್ ಮೋಟಿವೇಟ್ ಆಗ್ಬೇಕಂದ್ರೆ ಬಾಳ್ ಬೇಕು ಅದಕ್ಕೆ ಕುಂಡ್ಯಾಗ ದಮ್. ಸೊ ಈ ತರ ಸಾಂಗ್ಸ್ ಕೇಳೋದಾಗ್ಲಿ, ಈಗ ಇಮ್ಯಾಜಿನ್ ಡ್ರ್ಯಾಗನ್ ಅದ, ಅದು ಹೆಂಗದ, ಅದು ಹೆವಿ ಮೋಟಿವೇಶನ್ ಐತ ಅದ್ರಾಗ. ಸೊ ಅದನ್ನ ಕೇಳಿ ಎಷ್ಟೋ ಜನ ಮೋಟಿವೇಟ್ ಆಗ್ಯಾರ, ಜಿಮ್ ಜಾಯ್ನ್ ಆದ್ರ, ಬಾಡಿ ಮಾಡಿದ್ರ, 6 ಪ್ಯಾಕ್ ಮಾಡಿದ್ರ, ಫಾರ್ ಎಕ್ಸಾಂಪಲ್ ಹೇಳತ್ತೀನಿ. ಸೊ ಯು ಹ್ಯಾವ್ ಟು ಬಿ ವೆರಿ careful while you are choosing your hip hop artist or hip hop songs, anything. So okay, ಇವತ್ತಿಗೆ ಇಷ್ಟ ಆಯ್ತಾ? ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತ ಸಿಗೋಣಂತೆ. ಜೈ ಕರ್ನಾಟಕ.